ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ, ಇವತ್ತು ನಾವು ನಮ್ಮ ಕುಗ್ವೆ ಈಶ್ವರ ದೇವಸ್ಥಾನದ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಹೋಗೋಣ. 3 ದಿವಸದಿಂದ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮ. ಕೊನೆಯ ದಿನ ಇದು, ಪ್ರತಿಷ್ಠಾಪನಾ ದಿನ. ನೋಡಿ, ಕಳಸ ಸ್ಥಾಪನೆ ಎಷ್ಟು ಚೆನ್ನಾಗಿ ದೇವತೆಗಳನ್ನೆಲ್ಲ ಕೂರಿಸಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಸೂಪರ್ ಆಗಿ ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬ ಜನ ಅಂದರೆ ತುಂಬ ಜನ, ಅಷ್ಟೇ ವ್ಯವಸ್ಥಿತವಾಗಿ ಮಾಡಿದ್ರು. ಊಟ ತಿಂಡಿ ಎಲ್ಲನೂ ಅಷ್ಟೇ. ಅದೇ ಹಾಗೆ ಪೂಜೆ, ಹೋದವರಿಗೆ ಬಂದವರಿಗೆ ಎಲ್ಲ ತುಂಬ ಚೆನ್ನಾಗಿ, ಅಂದರೆ ತುಂಬ ವ್ಯವಸ್ಥೆ ಮಾಡಿ ಈ ಒಂದು ಸಾಗರ ತಾಲೂಕಲ್ಲೇ ಒಂದು ತುಂಬ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ಬೋದು. ಸಾಗರದಲ್ಲಿ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅಂದರೆ ಹೊಸದಾಗಿ ಮಾಡಿರೋದು, ಹಳ್ಳಿಯವರೆಲ್ಲ ಸೇರಿ, ಊರಿನವರೆಲ್ಲ ಸೇರಿ ಮಾಡಿರ್ತಕ್ಕಂಥ ಈ ದೇವಸ್ಥಾನ ಹಳೆಯ ಕಾಲದ ದೇವಸ್ಥಾನ. ಇದಕ್ಕೆ ಇತಿಹಾಸ ತುಂಬ ಇದೆ. ಇದು ಪುನಃ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವಾಗ. ನೋಡಿ ಎಷ್ಟು ಜನ, ನಾವೆಲ್ಲ ಹೋಗಿದ್ವಿ, ನಮ್ಮ ಅಕ್ಕಪಕ್ಕದವರೆಲ್ಲ. ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ ಹೊರಗಡೆ ಎಷ್ಟು ಜನ ಅಂದರೆ, ಹಾಗೆ ವೇದಿಕೆ ಕಾರ್ಯಕ್ರಮ ನೋಡಿ, ಜನ ಜಂಗುಳಿ ಕ್ಯೂ ನಿಂತಿದ್ದಾರೆ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ. ನೋಡಿ, ದೇವಸ್ಥಾನದ ಸುತ್ತ ಒಂದು ರೌಂಡ್ ಬಂದೆ ನಾನು, ಸ್ವಲ್ಪ ತಗೊಂಡೆ. ಹಾಗೆ ಇದು ಸಭಾಂಗಣ, ಸಭಾ ಕಾರ್ಯಕ್ರಮ ನಡೀತಾ ಇದೆ. ಸ್ಟೇಜ್ ಪ್ರೋಗ್ರಾಮ್ ಅಂದರೆ ಕಾಗೋಡಿಂದ ಇದ್ದು, ಮತ್ತು ಕುಗ್ವೆ ಶಿವಾನಂದು, ಮತ್ತು ಇನ್ಯಾರು ನಮ್ಮ ಸಿಗಂದೂರು ಚೌಡೇಶ್ವರಿ, ಧರ್ಮದರ್ಶಿಗಳು, ರಾಮಪ್ಪ ಎಲ್ಲ ಸುಮಾರು ಜನ ಇದ್ದರು. ನಾನು ನೋಡಿ, ದೇವಸ್ಥಾನದ ಒಳಗಡೆ ಮರದಿಂದನೇ, ಆ ಮೇಲ್ಛಾವಣಿಯ ಮರದಿಂದ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಎಂಟ್ರೆನ್ಸು ಇದು. ಹಾಗೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ನಾನು. ನೋಡಿ, ಇದು ಒಳಗಡೆ ದೇವಸ್ಥಾನದ ಚಾವಣಿ ಇದೆಯಲ್ಲ, ಇದನ್ನು ಈ ಥರ ಮರದ ಕೆತ್ತನೆಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಅದ್ಭುತವಾದ ಕೆತ್ತನೆ. ಹಾಗೆ ತುಂಬ ಅಂದರೆ ಇದು ಎಷ್ಟು ಕೆಲಸ ಮಾಡಿದ್ದಾರೆ, ಅದು ಅಷ್ಟು ಚೆನ್ನಾಗಿ ನೋಡಲಿಕ್ಕೆ ಎಲ್ಲೂ ಸಿಗೋದಿಲ್ಲ ಸಾಧಾರಣ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದ ಕಾರ್ಯಕ್ರಮ, ಹಾಗೆ ಅಷ್ಟೇ ಯಶಸ್ವಿಯಾಗಿ ನಡೆಸ್ಕೊಟ್ರು. ನೋಡಿ, ಎಲ್ಲ ಹೋಗ್ತಾ ಇದ್ದೀವಿ ನಾವು ಒಳಗಡೆ. ಗರ್ಭಗುಡಿಯಿಂದ ಸ್ವಲ್ಪ ಈ ಕಡೆ ಒಂದಿರುತ್ತಲ್ವ, ಇದು ನೋಡಿ, ಇದು ಗಣಪತಿ ಆಗಿದ್ರು. ಎಲ್ಲೇ ಯಾವುದೇ ದೇವರಿದ್ರು ಮೊದಲೇ ಗಣಪತಿ ಸ್ಥಾಪನೆ ಆಗಿರಬೇಕಲ್ವ. ಗಣಪತಿ ದೇವರಿಂದ ಬಲಭಾಗದಲ್ಲಿ ಗಣಪತಿ, ಎಡಭಾಗದಲ್ಲಿ ಪಾರ್ವತಿ, ಮಧ್ಯದಲ್ಲಿ ಶಿವ. ನೋಡಿ, ಶಿವಲಿಂಗ ಎಷ್ಟು ಚೆನ್ನಾಗಿದೆ. ತುಂಬ ಎಷ್ಟು ಎತ್ತರಕ್ಕೆ, ಎಷ್ಟು ದಪ್ಪ ಇದೆ ಅಂದರೆ, ಇದ್ರ ಬಗ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ. ಅಂದರೆ ಇದು ಹಳೇದ ಅಥವಾ ಇವಾಗಲೇ ತಂದಿರೋದ ಅಂತ. ಹಾಗೆ ನಮ್ಮ ಬಸವಣ್ಣ ಅಂದರೆ ಈ ನಂದಿ ಇರಲೇಬೇಕಲ್ಲ, ನಂದಿಕೇಶ್ವರ, ಈಶ್ವರ ಇದ್ದಲ್ಲಿ ನಂದಿ ಇರಬೇಕು. ಹಾಗೆ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರನೂ ಅಷ್ಟೇ ಚಂದ ಮಾಡಿದ್ದಾರೆ. ನಾನು ಜೂಮ್ ಮಾಡಿ ತಕ್ಕೊಂಡೆ, ಆಮೇಲೆ ಹೋಗಿ ಅಂತ ಎಲ್ಲ ಕಳಿಸ್ತಾ ಇದ್ರು. ಹಾಗೆ ಹೊರಗೆ ಬಂದ್ವಿ. ಯಾಕೆ ಅಂದರೆ ತುಂಬ ಜನ, ಅವರಿಗೂ ಅವಕಾಶ ಬೇಕಲ್ವಾ. ಹೀಗೆ ಹೊರಗೆ ಬಂದು ಈ ಕಡೆಯಿಂದ ತೀರ್ಥಕ್ಕೆ ಮತ್ತೆ ಒಂದು ರೌಂಡ್ ಹೋಗಬೇಕು. ಅಷ್ಟು ಚೆನ್ನಾಗೆ ನೋಡಿ, ಇವರೆಲ್ಲ ನಮ್ಮದು ಎಲ್ಲ ನಿಂತ್ಕೊಂಡಿದ್ರು ಪ್ರಸಾದಕ್ಕೆ, ತೀರ್ಥಕ್ಕೆ. ನಿಂತ್ಕೊಳ್ಳಿ ಅಂತ ನಾನು ಒಂದು ವಿಡಿಯೋ ಮಾಡಿಕೊಂಡೆ. ನಮ್ಮನೆಯವರು ನಿಂತಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿಂದ ಹೊರಗೆ ಬಂದರೆ ತೀರ್ಥ ತಗೊಂಡು, ಹಾಗೆ ಪರಿಚಯದವರು ತುಂಬ ಜನ ಸಿಗ್ತಾರಲ್ವ. ಪ್ರೋಗ್ರಾಮು, ಫಂಕ್ಷನ್ನು, ದೇವ್ರ ಫಂಕ್ಷನ್ನು ಅಂದರೆ ಇವಾಗೆಲ್ಲ ದೇವ್ರ ಫಂಕ್ಷನ್ನು, ಪ್ರತಿಷ್ಠಾಪನಾ ರಥೋತ್ಸವ ಕಾರ್ಯಕ್ರಮಗಳು ಎಲ್ಲ ತುಂಬ ನಡೀತಾನೆ ಇರುತ್ತೆ. ನನಗಿಲ್ಲಿ ಮೇಲ್ಗಡೆ ನಿಮಗೆ ಕಳಸ ತೋರಿಸ್ಲಿಕ್ಕೆ, ಇಲ್ಲಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಗೋಪುರದ ಕಳಸ. ಹಾಗೆ ನಾನು ನೋಡಿ, ಎಷ್ಟು ಜನರ ಮಧ್ಯೆ ನಾನು ಹೋಗಿದ್ದೀನಿ. ನನ್ನ ತಂಗಿ ಮಗ, ನಾನು, ನಮ್ಮ ಮನೆಯವರು, ನನ್ನ ದೊಡ್ಡ ಚಿಕ್ಕ ಮಗಳು ಎಲ್ಲ ಹೋಗಿದ್ವಿ. ಸೊಸೆ, ಊರು ಮನೆ ಅಲ್ವಾ.
ಎಲ್ಲ ಹೆಣ್ಮಕ್ಳು ಕೂತಿದ್ದಾರೆ, ಎಲ್ಲ ಹೆಣ್ಮಕ್ಳು ಕೂತಿದ್ದಾರೆ. ನೋಡಿ ಅವ್ರ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಅಲ್ಲಿ. ಎಲ್ಲ ಪರಿಚಯದವರು ಇದ್ದಾರೆ, ಪರಿಚಯ ಇಲ್ಲದೆ ಇದ್ದರು ತುಂಬ ಜನ ಇದ್ದಾರೆ. ನಾವು ಈ ಊರಿಗೆ ಹೊಸಬ್ರಲ್ವಾ, ಹಾಗಾಗಿ ಸ್ವಲ್ಪ ಜನ ಮಾತ್ರ ನಮಗೆ ಪರಿಚಯ. ಸಭಾ ಕಾರ್ಯಕ್ರಮ ನೋಡಿ, ನಾನೊಂದು ಸ್ವಲ್ಪ ತೆಕ್ಕೊಂಡೆ. ದೀಪ ಬೆಳಗುವ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇದು ಏನು